ಪ್ರೀತಿಯ ಪ್ರಥಮ ಪಿ.ಯು.ಸಿ ವಿದ್ಯಾರ್ಥಿಗಳಿಗೆ ಇಂದಿನ ಅವಧಿಗೆ ಆತ್ಮೀಯ ಸ್ವಾಗತ. ವಿದ್ಯಾರ್ಥಿಗಳೇ, ನಾವು ಕಳೆದ 2 ಅವಧಿಗಳಿಂದ ದೇವನೊಲಿದನ ಕುಲವೇ ಸತ್ಕುಲಂ ಎನ್ನುವಂತಹ ಪದ್ಯವನ್ನು ಅಧ್ಯಯನ ಮಾಡ್ತಾ ಇದ್ದೀವಿ. ಇವತ್ತು 3ನೇ ಅವಧಿಯನ್ನು ನಾವು ನೋಡೋಣ. ಮೊದಲ 2 ಅವಧಿಯಲ್ಲಿ ಯಾವ ವಿಚಾರವನ್ನು ನಾವು ತಿಳ್ಕೊಂಡಿದ್ವಿ ಅನ್ನೋದನ್ನು ಒಮ್ಮೆ ಸೂಕ್ಷ್ಮವಾಗಿ ಅವಲೋಕಿಸುತ್ತಾ ಮುಂದಿನ ಭಾಗವನ್ನು ಇವತ್ತು ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಕವಿ ಕಾವ್ಯ ಪರಿಚಯ, ನಂತರ ಶೀರ್ಷಿಕೆ ವಿಚಾರ ತಿಳಿಸಿದ್ದೆ, ನಂತರ ಈ ಒಂದು ಕಥೆಯ ಭಾಗ ಶಿವನ ನೆಲೆವೀಡು ಎನಿಸಿರುವಂತಹ ಚೋಳ ದೇಶವು ಶಿವಭಕ್ತರ ಗುಂಪಿಗೆ ನಿಜವಾದ ಸುಖವಾದ ನಿವಾಸದಂತೆ ಇತ್ತು. ಈ ಒಂದು ಚೋಳ ದೇಶ ಎಷ್ಟೆಲ್ಲ ಸಮೃದ್ಧವಾಗಿತ್ತು ಎನ್ನುವಂತಹ ವರ್ಣನೆಯನ್ನ ಕವಿ ಮೊದಲ ಭಾಗದಲ್ಲಿ ತಿಳಿಸಿದ್ರು. ನಂತರ ಈ ಒಂದು ಸಮೃದ್ಧವಾದ ನಾಡನ್ನ ಕರಿಕಾಲ ಚೋಳ ಎನ್ನುವಂತಹ ರಾಜ ಆಳ್ವಿಕೆಯನ್ನ ಮಾಡ್ತಾ ಇದ್ದ. ಈ ಚೋಳ ರಾಜನ ಒಂದು ತುರಗ ಅಂದ್ರೆ ಕುದುರೆ ಇತ್ತು. ಈ ಕುದುರೆಗೆ ಹುಲ್ಲನ್ನು ತರುವಂತಹ ಕಾಯಕವನ್ನ ಜಾತಿಯಲ್ಲಿ ಮಾದರನಾದಂತಹ ಚೆನ್ನ ಎನ್ನುವಂತಹ ವ್ಯಕ್ತಿ ಚೋಳರಾಜನ ಕುದುರೆಗೆ ಹುಲ್ಲು ತರುವಂತಹ ಕಾಯಕವನ್ನ ಮಾಡುತ್ತಿದ್ದ. ಈ ಕಾಯಕವನ್ನೇ ಮರೆ ಮಾಡಿಕೊಂಡು ಆತ ಗುಪ್ತ ಭಕ್ತಿಯನ್ನ ಆಚರಿಸುತ್ತಿದ್ದ. ಆತನ ಗುಪ್ತ ಭಕ್ತಿ ಎಂತಹದ್ದು ಎನ್ನುವುದನ್ನ ಈ ರೀತಿಯಾಗಿ ವರ್ಣನೆ ಮಾಡಿದ್ದಾರೆ. ಎಳ್ಳಿನೊಳಗಡೆ ಇರುವಂತಹ ಎಣ್ಣೆಯಂತೆ ಹಾಗೂ ಕಟ್ಟಿಗೆಯೊಳಗಡೆ ಇರುವಂತಹ ಬೆಂಕಿಯಂತೆ ಹಾಗೂ ಹೂತಿಟ್ಟ ನಿಧಿಯಂತೆ ಚೆನ್ನನ ಭಕ್ತಿ ಗುಪ್ತವಾಗಿತ್ತು. ಇಂತಹ ಗುಪ್ತ ಭಕ್ತಿಯನ್ನು ಹೊಂದಿದ್ದಂತಹ ಚೆನ್ನನು ಪ್ರತಿನಿತ್ಯ ಸೂರ್ಯೋದಯಕ್ಕೆ ಮುಂಚಿತವಾಗಿ ಎದ್ದು ನದಿ ತೀರವನ್ನ ಹೊಕ್ಕು ಆ ನದಿ ತೀರದ ನುಣ್ಮಳಲ ದಿಣ್ಣೆಯ ಮೇಲೆ ತಳಿರಸಿರನ್ನ ಹಾಸಿ ನಾನಾ ವಿಧವಾದಂತಹ ಪರಿಮಳ ಪುಷ್ಪಗಳಿಂದ ಶಿವನನ್ನ ಅರ್ಚಿಸುತ್ತಿದ್ದ. ಆ ಶಿವನ ಅರ್ಚನೆಯ ನಂತರ ಆತ ಮನಸ್ಸಿನಲ್ಲಿ ಭಕ್ತಿ ಭಾವವನ್ನ ತುಂಬಿ ಹುಲ್ಲನ್ನ ಕೊಯ್ದುಕೊಂಡು ಬರುತ್ತಿದ್ದ. ಆ ಕೊಯ್ದಂತಹ ಹುಲ್ಲನ್ನ ಚೋಳ ರಾಜನ ತುರಗದ ನಿಲಯದ ಮುಂದೆ ನುಂಕಿ ನಂತರ ತನ್ನ ಮನೆಗೆ ಬಂದು ತನ್ನ ಮಡದಿಯರು ಕೊಟ್ಟಂತಹ ಪ್ರಸಾದವನ್ನ ಅಂದರೆ ಊಟವನ್ನ ಆತ ಸ್ವೀಕರಿಸುತ್ತಿದ್ದ. ಈ ರೀತಿಯಾಗಿ ಈತ ಮಾಡುತ್ತಿದ್ದಂತಹ ಕಾಯಕ ಮತ್ತು ಭಕ್ತಿಗೆ 60 ವರ್ಷಗಳು ಸಂದು ಹೋದವು. ಭೂತಳದೊಳಗೆ ಇಂತಹ ಈ ಭಕ್ತಿ, ಗುಪ್ತವಾದಂತಹ ಭಕ್ತಿ 60 ವರ್ಷಗಳ ಕಾಲ ನಡೀತಾ ಇದೆ. ಇದು ದಳವೇರುತ್ತಿದೆ ಅಂದ್ರೆ ಪರಿಪಕ್ವಗೊಳ್ಳುತ್ತಿದೆ. ಈ ಪರಿಪಕ್ವಗೊಂಡಂತಹ ಭಕ್ತಿಯನ್ನ ಶಿವ ಯಾವ ರೀತಿ ಮೆಚ್ಕೊಂಡ, ಏನಾಯ್ತು ಅನ್ನೋದನ್ನ ನಾವು ಇವತ್ತಿನ ಅವಧಿಯಲ್ಲಿ ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಪದಕೋಶವನ್ನ ತಿಳ್ಕೊಂಡಿದ್ವಿ ಹಿಂದಿನ ಪದ್ಯ ಭಾಗದ್ದು. ನಂತರ ಇವತ್ತಿನ ವಿಚಾರವನ್ನ ನೋಡೋಣ. ಹರನೊಲ್ದು ಚೆನ್ನನಂ ಮೆರೆವೆ ನೀಧರೆಗೆಲ್ದು ಪುರಹರಂ ಸಂತಸಂ ಬಡುತ್ತಿರಲೊಂದು ದಿವಸದೊಳು ಎಂದಿನಂದದೊಳು ಹೊಲನಂ ಹೊಕ್ಕು ಶಿವಲಿಂಗ ಪೂಜೆಯಂ ಮಾಡಿ ಹರುಷಂ ಮಿಕ್ಕು ಬೇಗದಿಂ ಹುಲುಗೈದು ಮೈಲದೊಳು ನೆರೆಹೇರಿ ರಾಗದಿಂ ಗಳಗಳನೆ ನಡೆತರುತ್ತಮ್ಮೀರೆ ಕಂಪಣದ ತಾಣದೊಳು ಹುಲ್ಲನೊಲವಿಂ ನೂಂಕಿ ಸೊಂಪೇರಿ ಚಿತ್ತ ಜಾರಿಯ ಚಿತ್ತಮಂ ಸೋಂಕಿ ಮನೆಗೆ ಬಂದನು ನವಿಸುತ್ತೆ ಕೊಳ್ಳಿದ್ದು ನೆನೆವುತಿರೆ ವನಿತೆ ತಂದಂಬ ಕಳಮಮ್ಮೆಲ್ಲ ನೀವುತಿರೆ ಮಧುರಾಮ್ರ ರುಚಿಯ ಶಿವಲಿಂಗಮಂ ತಾಗೆ ಸುದಯ ಕಡು ಸವಿ ಹಿಂದೆ ನೂರ್ಮಡಿಸಿ ಸವಿಯಾಗೆ ಸವಿದು ದಣಿವೇದಿಸದೆ ಗುರುಮೂರ್ತಿಯುರವಣಿಸಿ ಸವಿ ಸವಿವು ತಂಬಗಳವೆಲ್ಲವಂ ಲವಲವಿಸಿ ಕೊಂಡನೇನೆಂಬೆನ ಚೆನ್ನನೊಡನುಲ್ದಾಗಿ ಉಂಡನಭವಂ ಸ್ವರ್ಗ ಮತ್ಸ್ಯಕ್ಕೆ ಪೊಸದಾಗಿ ಸ್ವರ್ಗ ಮತ್ಸ್ಯಕ್ಕೆ ಪೊಸದಾಗಿ ಇರೆ ನಿತ್ಯ ನೇಮಕ್ಕೆ ಚೋಳರಾಯಂ ಬಂದು ಹರನಾಲಯಂ
ಹೊಕ್ಕು ಕೈ ಮುಗಿಯುವುದೋ ನಿಂದು ದೇವನ ದಿವ್ಯನ ಅಮೃತ ನಮಂಬಡಿಸಿ ಓಹಿ ಸವಿಸಾಲಿಡುವ ಶಾಕಂಗಳಂಬಡಿಸಿ ಹಪ್ಪಳಂ ಚಿಲಪಾಲ ಗಟ್ಟ ನಲ್ಲಲ್ಲಿ ತುಪ್ಪಮಂ ಕೆನೆ ಮೊಸರ ಸಕ್ಕರೆಯ ನಲ್ಲಲ್ಲಿ ಬಡಿಸಿ ಹೆರೆಸಾರುತಂ ಜವನಿಕೆಯನೋ ಸರಿಸಿ ಮೃಡನೆ ಆರಯ್ಯದು ನಲವಿಂ ನಮಸ್ಕರಿಸಿ ಹರನಲ್ಲಿ ಏನೋ ಮುಟ್ಟದಾರಯ್ಯದಿರೆ ಪರಿಗಿಸದೆ ವಾಸಿಸದೆ ಲೆಕ್ಕಿಸದೆ ಸುಮ್ಮನಿರೆ ತೊಟ್ಟೆ ನಾಜವನಿಕೆಯನೋ ಸರಿಸಿ ಕಾಣುತಂ ಕೆಟ್ಟೆ ನಿಂತೆ ಕಾಯಿತೆನುತ ಉರವಣಿಸುತ್ತ ಕಿತ್ತಲಗನೆತ್ತಿಕೊಂಡಮ್ಮಮ್ಮ ಕೊರಳಲ್ಲಿ ಹೊತ್ತಿ ಹೂಡುತ್ತಿರಲು ಶಂಕರಂ ಕಂಡಲ್ಲಿ. ಪದಕೋಶ. ದಳವೇರು ಅಂದ್ರೆ ಉತ್ಸಾಹ, ಮೈಲ ಅಂದ್ರೆ ಕಪ್ಪು ಬೂದು ಬಣ್ಣದ ಎತ್ತು, ಅಂಬಕಳ ಅಂದ್ರೆ ಅಂಬಲಿ, ರಾಗಿ ಗಂಜಿ, ಕಪ್ಪರ ಅಂದ್ರೆ ಮಣ್ಣಿನ ತಟ್ಟೆ, ಆಮ್ರ ಅಂದ್ರೆ ಮಾವು, ಅಡ್ಡಣಿಗೆ ಅಂದ್ರೆ ಊಟದ ತಟ್ಟೆಯನ್ನ ಇಡುವಂತಹ ಪೀಠ, ಚಿಲಪಾಲು ಅಂದ್ರೆ ಕೆನೆ ಹಾಲು, ಘಟ್ಟ ಅಂದ್ರೆ ಮಣ್ಣಿನ ಪಾತ್ರೆ, ಹೆರೆ ಸಾರು ಅಂದ್ರೆ ಹಿಂದೆ ಸರಿದು, ಜವನಿಕೆ ಅಂದ್ರೆ ಪರದೆ, ಅಲಗು ಅಂದ್ರೆ ಕತ್ತಿ, ಪಡಿ ಅಂದ್ರೆ ಸಮಾನ, ಕರಿಗೊರಳ ಅಂದ್ರೆ ನೀಲಕಂಠ, ಹುರುಡು ಅಂದ್ರೆ ಪೈಪೋಟಿ, ಹೊಟ್ಟೆ ಕಿಚ್ಚು ಎನ್ನುವಂತಹ ಅರ್ಥ. ಈಗ ಇವತ್ತು ಹೇಳಿದಂತಹ ಭಾಗವನ್ನ ನೋಡೋಣ ವಿದ್ಯಾರ್ಥಿಗಳೇ. ಹರನೊಲ್ದು, ಹರನು ಒಲಿದ, ಯಾರಿಗೆ? ಚನ್ನನಿಗೆ. ಉತ್ಸಾಹಗೊಂಡಂತಹ ಚನ್ನನ ಭಕ್ತಿಯನ್ನ, ಗುಪ್ತ ಭಕ್ತಿಯನ್ನ ಶಿವ ಒಲಿದಿದ್ದಾನೆ. ಒಲಿದಂತಹ ಈ ಭಕ್ತಿಯನ್ನ ಆತ ಮೆರೆದು ತೋರಿಸಬೇಕು. ಎಲ್ಲಿಗೆ ತೋರಿಸ್ಬೇಕು? ಧರೆಗೆ. ಈ ಭೂಮಿಯ ಮೇಲೆ ಗುಪ್ತ ಭಕ್ತಿ ಶ್ರೇಷ್ಠವಾದದ್ದು, ಈ ಚನ್ನನ ಭಕ್ತಿಯೇ ಶ್ರೇಷ್ಠವಾದದ್ದು ಎನ್ನುವುದನ್ನ ಆತ ವ್ಯಕ್ತಪಡಿಸಬೇಕು ಎನ್ನುವಂತಹ ರೀತಿಯಲ್ಲಿ ಪುರಹರನಾದಂತಹ ಶಿವನು ಅತ್ಯಂತ ಸಂತೋಷ ಪಡ್ತಾ ಇದ್ದಾನೆ. ಜೊತೆಗೆ ಶಿವಗಣಧರರು ಕೂಡ ಈ ಸಂತೋಷವನ್ನ ಅನುಭವಿಸುತ್ತಿದ್ದಾರೆ. ಈ ರೀತಿ ಇರಬೇಕಾದರೆ ಒಂದು ದಿವಸದಲ್ಲಿ ಎಂದಿನಂತೆ ಚನ್ನ ತನ್ನ ಕಾಯಕದಲ್ಲಿ ತೊಡಗಿಕೊಂಡಿದ್ದಾನೆ. ಏನ್ ಕೆಲಸ ಮಾಡ್ತಿದ್ದ ಆತ? ಸೂರ್ಯೋದಯದ ಸಮಯದಲ್ಲಿ ಎದ್ದು ಆತ ಹೊಲವನ್ನ ಹೋಗ್ತಾ ಇದ್ದ, ಅಂದ್ರೆ ಕಾಡನ್ನ ಹೋಗ್ತಾ ಇದ್ದ. ಅದೇ ರೀತಿಯಾಗಿ ಇವತ್ತು ಕಾಡನ್ನ ಹೊಕ್ಕಿದ್ದಾನೆ, ಹೊಲವನ್ನ ಹೊಕ್ಕಿದ್ದಾನೆ. ಹೊಕ್ಕಿ ಯಥಾ ಪ್ರಕಾರವಾಗಿ ನದಿ ತೀರಕ್ಕೆ ಹೋಗಿ ಆ ನದಿಯ ನುಣ್ಣನೆಯ ಮಳಲಿನ ದಿಂಟೆಯ ಮೇಲೆ ಶಿವನನ್ನ ಬಿಜಯಂಗೈಸಿ ನಂತರ ನಾನಾ ವಿಧವಾದ ಪರಿಮಳದ ಪುಷ್ಪಗಳನ್ನ ಅರ್ಪಿಸಿ ಶಿವಪೂಜೆಯನ್ನ ಮಾಡಿದ್ದಾನೆ. ಶಿವಪೂಜೆಯನ್ನ ಮಾಡಿ ಹರ್ಷಂ ಮಿಕ್ಕು ಅಂದ್ರೆ ಹೆಚ್ಚಾದ ಹರ್ಷ ಅವನ ಮನಸ್ಸಿನಲ್ಲಿ ತುಂಬಿಕೊಂಡಿದೆ. 60 ವರ್ಷಗಳ ಭಕ್ತಿ ಎಂತಹ ಪವಿತ್ರವಾದದ್ದು, ಮತ್ತೆ ಮಾಗಿರ್ತಕ್ಕಂತಹ ಭಕ್ತಿ, ಮತ್ತೆ ಪರಿಪಕ್ವವಾದಂತಹ ಇವನ ಪ್ರೀತಿ ಭಕ್ತಿ ಎಲ್ಲವನ್ನ ಶಿವ ಮೆಚ್ಚಿಕೊಳ್ತಾ ಇದ್ದಾನೆ. ಅದೇ ರೀತಿಯಾಗಿ ಶಿವನ ಭಕ್ತಿಯನ್ನ ಈತ ಅತ್ಯಂತ ಪವಿತ್ರವಾದ ಮಿತಿ ಮೀರಿದಂತಹ ಹರ್ಷದಲ್ಲಿ ಈತ ಮಾಡ್ತಾ ಇದ್ದಾನೆ. ತನ್ನ ಶಿವಪೂಜೆ ಮುಗಿದ ನಂತರ ಬೇಗ ಅಂದ್ರೆ ವೇಗವಾಗಿ ಬೇಗನೆ ಹುಲ್ಲುಗೊಯ್ದು ಅಂದ್ರೆ ಹುಲ್ಲನ್ನ ಕೊಯ್ತಾ ಇದ್ದಾನೆ. ಬೆಳಿಗ್ಗೆ ಹೋದನು, ಇಷ್ಟ ತನಕ ಇಷ್ಟೇ ಹುಲ್ಲು ತಂದಿದ್ದು ಅಂತ ಹೇಳಿ ಬೇರೆಯವ್ರಿಗೆ ಅನುಮಾನ ಬರಬಾರ್ದು, ಇವನೇನ ಮಾಡ್ತಾ ಇದ್ದಾನೆ ಅನ್ನುವಂಥದ್ದು ಯಾರಿಗೂ ಅನುಮಾನ ಬರಬಾರ್ದು. ಅದಕ್ಕೋಸ್ಕರ ಅಲ್ಲಿ ಸಮಯವನ್ನ ಪೂಜಾ ಕಾರ್ಯಕ್ಕೆ ಅವನೇನು ವಿನಿಯೋಗ ಮಾಡಿದ್ದ, ಆ ಸಮಯವನ್ನ ಮತ್ತೆ ಅವನು ಸರಿದೂಗಿಸ್ಕೊಳ್ಬೇಕು ಅಂದ್ರೆ ಬೇಗ ಅವನು ಕಾಯಕದಲ್ಲಿ ತೊಡಗಿಸ್ಕೊಳ್ಬೇಕಾಗಿತ್ತು. ಅಯ್ಯೋ 60 ವರ್ಷ ಆಯ್ತು, ನನ್ಗೆ ಇನ್ನೇನಕ್ಕೆ ಕೈಲಾಗಲ್ಲ, ಕೆಲಸ ಮಾಡಕ್ಕಾಗಲ್ಲ ಅನ್ನುವಂತಹ ಒಂದು ಬೇಜವಾಬ್ದಾರಿತನವಾಗಲಿ ಉದಾಸೀನವಾಗಲಿ ಅವನಿಗಿರ್ಲಿಲ್ಲ. ಅವನ ಒಂದು ಉತ್ಸಾಹದ ಕಾರ್ಯತತ್ಪರತೆ ಹೆಚ್ಚಾಗಿತ್ತು. ಹಾಗಾಗಿ ಅವನೇನ್ ಮಾಡ್ತಾ ಇದ್ದಾನೆ, ವೇಗದಲ್ಲಿ ಹುಲ್ಲನ್ನು ಕುಯ್ತಾ ಇದ್ದಾನೆ. ಪುಲು ಅಂದ್ರೆ ಹುಲ್ಲು, ಪಕಾರಕ್ಕೆ ಹಕಾರ. ಹುಲ್ಲು ಕೊಯ್ದು ಮೈಲ ಅಂದ್ರೆ ನೋಡ್ರಿ ಇಲ್ಲಿ ತೋರಿಸಿದೀನಿ, ಎತ್ತು ಅಂದ್ರೆ ಬೂದು ಬಣ್ಣದ ಒಂದು ಎತ್ತು. ಮೈಲನೊಳು ನೆರೆಹೇರಿ ಅಂದ್ರೆ ಅದರ ಮೇಲೆ ಹೇರಿಕೊಂಡು ಬರ್ತಾ ಇದ್ದಾನೆ. ಯಾವ ರೀತಿ ಅಂದ್ರೆ ರಾಗ ಅಂದ್ರೆ ಪ್ರೀತಿಯಿಂದ ಬರ್ತಾ ಇದ್ದಾನೆ. ಆ ಮಾಡುವ ಕೆಲಸವನ್ನ, ಹುಲ್ಲು ತರುವ ಕಾಯಕವನ್ನ ಕೂಡ ಅತ್ಯಂತ ಪ್ರೀತಿಯಿಂದ ಮಾಡ್ತಾ ಇದ್ದಾನೆ. ಬೇಗ ಹುಲ್ಲನ್ನ ಕುಯ್ದು ಈ
ಎತ್ತಿನ ಮೇಲೆ ಹೇರಿಕೊಂಡು, ಹುಲ್ಲುನು ಇಲ್ಲೇ ಇದೆ ತೋರಿಸಿದೀನಿ ನೋಡ್ರಿ, ಇಂತಹ ಹುಲ್ಲನ್ನು ಕುಯ್ದು ಆತ ಎತ್ತಿನ ಮೇಲೆ ಏರಿಕೊಂಡು ಬರ್ತಾ ಇದ್ದ. ಪ್ರೀತಿಯಿಂದ ಬಂದಂತಹನು ಗಳಗಳನೆ ಅಂದ್ರೆ ಬೇಗ ಬೇಗನೆ ನಡೆದು ಬಂದು ಮೀರೆ ಅವನೇನ್ ಮಾಡ್ತಾ ಇದ್ದಾನೆ, ಕಂಪಣದ ತಾಣದಳು ಹುಲ್ಲ ನೊಲವಿಂ ನೂಕಿ. ಕಂಪಣ ಅಂದ್ರೆ ಹುಲ್ಲು, ಹುಲ್ಲನ್ನ ಹಾಕುವಂತಹ ತಾಣದಲ್ಲಿ ಈತ ಅತ್ಯಂತ ಪ್ರೀತಿಯಿಂದ ಆ ಹುಲ್ಲಿನ ಹೊರೆಯನ್ನ ನೂಕಿ ಸೊಂಪೇರು ಅಂದಾಗ ಅವನಿಗೆ ಬಿಸಿಲಲ್ಲಿ ಆಯಾಸಗೊಂಡಿದ್ದಾನೆ, ಬಳಲಿದ್ದಾನೆ. ಅಂತಹ ಸಂದರ್ಭದಲ್ಲಿ ಅವನ ಮನಸ್ಸು ದೈಹಿಕವಾಗಿ ಬಳಲಿದೆ, ಆದರೆ ಮಾನಸಿಕವಾಗಿ ಅವನ ಮನಸ್ಸು ಚಿತ್ತ ಜಾರಿಯ ಚಿತ್ತಮಂ ಸೋಂಕಿ. ಚಿತ್ತ ಅಂದ್ರೆ ಮನಸ್ಸು, ಅಂದ್ರೆ ಹುಟ್ಟಿದವನು. ಯಾರು? ಚಿತ್ತ ಅಂದ್ರೆ ಮನಸ್ಸಿನಿಂದ ಹುಟ್ಟಿದಂತಹವನು ಮನ್ಮಥ. ಅರಿ ಅಂದ್ರೆ ವೈರಿ. ಮನ್ಮಥನ ವೈರಿಯಾದಂತಹ ಶಿವನತ್ತ ಇವನ ಮನಸ್ಸು ಜಾರಿ ಹೋಗ್ತಾ ಇದೆ. ಚಿತ್ತ ಜಾರಿಯ ಚಿತ್ತಮಂ ಸೋಂಕಿ. ಚಿತ್ತ ಜಾರಿಯತ್ತ ಇವನ ಮನಸ್ಸು ಅಂದ್ರೆ ಶಿವನತ್ತ ಇವನ ಮನಸ್ಸು ಸೋಂಕಿತಾ ಇದೆ. ಅಂದ್ರೆ ದೈಹಿಕವಾಗಿ ಅವನು ಎಷ್ಟೇ ಬಳಲಿದ್ರು ಕೂಡ ಅಂತರಂಗದಲ್ಲಿ ಅವನ ಭಕ್ತಿ ಶಿವನತ್ತ ಸೋಂಕ್ತಾ ಇದೆ. ಬಂದವನು ಎಲ್ಲಿಗೆ ಬರ್ತಾನೆ? ತನ್ನ ನಿಜ ನಿಲಯಕ್ಕೆ, ತನ್ನ ಮನೆಗೆ ಬರ್ತಾನೆ, ಅವನ ಸ್ವಂತ ಮನೆಗೆ ಬರ್ತಾನೆ, ಗುಡಿಸಲಿಗೆ ಬರ್ತಾನೆ. ಬಂದ ನಮಿಸುತ್ತೆ, ಮನಸ್ಸಿನಲ್ಲಿ ಆತ ನಮಸ್ಕಾರ ಮಾಡ್ಕೊಳ್ತಾ ಇದ್ದಾನೆ. ಅವನಿಗೆ ಎತ್ತ ನೋಡಿದರತ್ತ ಆ ಮನಸ್ಸಿನಲ್ಲಿ ಅಂತರಂಗದಲ್ಲಿ ಶಿವನೇ ಕಾಣ್ತಾ ಇದ್ದಾನೆ. ಹಾಗಾಗಿ ಬಂದು ನಮಿಸುತ್ತಾ ಇದ್ದಾನೆ. ನಮಿಸಿ ಕುಳಿತುಕೊಂಡಿದ್ದಾನೆ. ಕುಳ್ಳಿರ್ದು ಅಂದ್ರೆ ಕುಳಿತುಕೊಂಡಿದ್ದಾನೆ. ಏನನ್ನ ನೆನಪಿಸ್ಕೊಳ್ತಾ ಕುಳಿತುಕೊಂಡಿದ್ದಾನೆ? ಶಿವನನ್ನ ನೆನಪಿಸ್ಕೊಂಡು ಕುಳಿತಿದ್ದಾನೆ. ಅವನ ದೇಹ ಒಂದು ರೀತಿಯಲ್ಲಿ ಬಿಸಿಲಿಗೆ ಕಳವಳಿದು ಬಸವಳಿದು ಹೋಗಿದ್ರು ಕೂಡ ಮನಸ್ಸು ಶಿವನತ್ತ ಸೋಂಕಿ ಒಂದು ಶಿವನನ್ನ ಆತ ಸ್ಮರಿಸಿಕೊಳ್ತಾ ಇದ್ದಾನೆ. ಆ ಶಿವನನ್ನ ಆತ ಸ್ಮರಿಸಿಕೊಳ್ತಾ ನೆನೆಸಿಕೊಳ್ತಾ ಕೂತಿದ್ದಾನೆ. ಆ ಸಂದರ್ಭದಲ್ಲಿ ಅವನ ಮಡದಿ ಅಂಬಕಳವನ್ನ ತಂದಿದ್ದಾಳೆ. ಅಂಬಕಳ ಅಂದ್ರೆ ಅಂಬಲಿ, ರಾಗಿ ಅಂಬಲಿಯನ್ನು ತಂದು ಇವನಿಗೆ ಕೊಟ್ಟಿದ್ದಾನೆ, ಸ್ವೀಕರಿಸಿ ಅಂತ ಹೇಳಿ. ಇವನು ಸೇವನೆ ಮಾಡೋದಿಕ್ಕೆ ಇವನಿಗೆ ಊಟವನ್ನ ಕೊಟ್ಟಿದ್ದಾಳೆ. ಆ ಅಂಬಕಳವನ್ನ ಅವನು ಸಾಮಾನ್ಯ ಶಿವಭಕ್ತರು ಏನ್ ಮಾಡ್ತಾರೆ ನೋಡಿದಿರಲ್ವಾ? ನಿಮ್ ಮನೇಲಿ ಕೂಡ ಹಿರಿಯರು ಇರ್ತಾರೆ. ತಟ್ಟೆಲಿ ಊಟ ಕೊಟ್ಟಾಗ ಅವರು ಅದನ್ನ ಕಣ್ಣಿಗೆ ಹೊತ್ಕೊಂಡು ಒಂದು ತಗೊಂಡು ತಟ್ಟೆ ಸುತ್ತ ಹಾಕಿ ಶಿವನಿಗೆ ಅರ್ಪಣೆ ಮಾಡಿ ಆನಂತರ ಊಟ ಮಾಡೋ ಪದ್ಧತಿ ಇದೆ, ಹೌದಲ್ಲ? ಅದೇ ರೀತಿಯಾಗಿ ಇವನು ಕೂಡ ಅಂಬಕಳವನ್ನ ಕಣ್ಣಿಗೆ ಹೊತ್ಕೊಂಡು ಶಿವನಿಗೆ ಎಲ್ಲವನ್ನ ಅರ್ಪಣೆ ಮಾಡಿ ಅದನ್ನ ತನ್ನ ಮನಸ್ಸಿನಲ್ಲಿ ಅರ್ಪಣೆ ಮಾಡ್ಕೊಳ್ತಾನೆ. ಆದ್ರೆ ಅವನು ಬಾಹ್ಯವಾಗಿ ಸ್ವೀಕರಿಸ್ತಾ ಇದ್ದಾನೆ. ಮೆಲ್ಲನೆ ಈವುತಿರೆ, ನಿಧಾನಕ್ಕೆ ಒಂದೊಂದೇ ಸಿಪ್ಪು ನಿಧಾನಕ್ಕೆ ಅವನು ಅಂಬಲಿಯನ್ನ ಕುಡಿತಾ ಇದ್ದಾನೆ. ಆ ಭಕ್ತನಾದಂತಹನು ಬಡವನೇ ಆಗಿದ್ರು ಕೂಡ ಶಿವನಿಗೆ ತಾನೇನ್ ತಿಂತಾನೋ ಅದನ್ನ ಪರಮಾತ್ಮ ಕೊಟ್ಟಿದ್ದಂತಹ, ಗುರು ಕೊಟ್ಟಂತಹ ಆ ಆಹಾರವನ್ನ ಆತ ಪರಮಾತ್ಮನಿಗೆ ನೈವೇದ್ಯ ಮಾಡಿ ಊಟ ಮಾಡ್ತಾ ಇದ್ದಾನೆ. ಆತ ಊಟ ಮಾಡ್ತಾ ಇರುವಂತಹ ಊಟವೇನು? ಅಂಬಲಿ, ರಾಗಿ ಅಂಬಲಿ. ಅಂಬಕಳ ಅಂದ್ರೆ ಅಂಬಲಿ, ರಾಗಿ ಅಂಬಲಿಯನ್ನ ಆತ ಸೇವನೆ ಮಾಡ್ತಾ ಇದ್ದಾನೆ. ಆ ರಾಗಿಯ ಅಂಬಲಿಯ ಮಧುರವಾದಂತಹ ರುಚಿ ಯಾವ ರೀತಿ ಇತ್ತು? ಆಮ್ರ ಅಂದ್ರೆ ಮಾವಿನ ಹಣ್ಣಿನಂತಹ ಒಂದು ಸೊಗಸಾದ ವಾಸನೆಯ ರೂಪದಲ್ಲಿ ಶಿವಲಿಂಗಕ್ಕೆ ಅದು ತಾಗ್ತಾ ಇದೆ. ಮಧುರವಾದಂತಹ ಈ ಅಂಬಲಿಯ ರುಚಿ ಮಾವಿನ ಹಣ್ಣಿನಂತಹ ರೀತಿಯಲ್ಲಿ, ಮಾಗಿದ ಮಾವಿನ ಹಣ್ಣಿನ ರೀತಿಯಲ್ಲಿ ಶಿವಲಿಂಗಕ್ಕೆ ತಾಗ್ತಾ ಇದೆ. ಮಾವಿನ ಹಣ್ಣು ಎಲ್ಲೇ ಬಚ್ಚಿಟ್ಟಿದ್ರು ಕೂಡ ವಾಸನೆ, ಅಹೋ ಇವ್ರ ಮನೆ ಮಾವಿನ ಹಣ್ಣು ತಾಕಿದ್ದಾರೆ ಅಂತ ವಾಸನೆ ಬರುತ್ತಲ್ವಾ? ಹಾಗೆ ಇಲ್ಲಿ ಕೈಲಾಸಕ್ಕೆ ಇವನು ಊಟ ಮಾಡುವಂತಹ ಅಂಬಲಿಯ ರುಚಿ ಕೈಲಾಸದತ್ತ ಶಿವಲಿಂಗಕ್ಕೆ ತಾಗ್ತಾ ಇದೆ. ಆ ಅಂಬಲಿಯ ರುಚಿ ಹೇಗಿತ್ತು ಅಂದ್ರೆ ಮಾವಿನ ಹಣ್ಣಿನ ರುಚಿಯಂತಹ ರೀತಿಯಲ್ಲಿ ಇತ್ತು. ವಿದ್ಯಾರ್ಥಿಗಳೇ, ಸುದೆಯ ಕಡು ಸವಿ ಹಿಂದೆ ಆ ಸುದೆ, ಆ ರುಚಿ ಅಮೃತದಂತಹ ರೀತಿ ಇರುವಂತಹ ಆ ರುಚಿ, ಕಡು ಅಂದ್ರೆ ಹೆಚ್ಚಾಗಿ ಕಾಣ್ತಾ ಇದೆ, ಸವಿಯಾಗಿ ಸ್ವೀಕರಿಸ್ತಾ ಇದ್ದಾನೆ. 100 ಮಡಿಸಿ ಅಂದ್ರೆ 100 ಪಟ್ಟು ಹೆಚ್ಚಾಗಿದೆ. ಇವ್ರೇನ್ ರುಚಿ ಮಾಡಿದ್ರು ಶಿವಲಿಂಗವನ್ನ ತಾಗಿದ ಕೂಡಲೇ ಅದು 100 ಮಡಿಸಿ ಹೆಚ್ಚಾಗ್ತಾ ಇದೆ. ಸವಿಯಾಗಿ ಸವಿತಾ ಇದ್ದಾನೆ. ದಣಿವೈದಿಸದೆ, ಆಯಾಸನೆ ಆಗ್ತಾ ಇಲ್ಲ, ಅಂತಹ ರೀತಿಯಲ್ಲಿ ಈ ಒಂದು ಅಂಬಕಳವನ್ನ ಸವಿತಾ ಇದ್ದಾನೆ. ಯಾರು? ಗುರುಮೂರ್ತಿಯಾದಂತಹ ಶಿವನು ಉರವಣಿಸಿ ಬೇಗನೆ ಎಲ್ಲವನ್ನ ಸವಿತಾ ಇದ್ದಾನೆ ನೋಡಿ. ಆ ಅಂಬಕಳವನ್ನ ಸವಿತಾ ಇದ್ದಾನೆ. ಆ ಸವಿವು ತಂಬಕಳವೆಲ್ಲಮಂ ಲವಲವಿಸಿ, ಚೆನ್ನಾಗಿ ಚಪ್ಪರಿಸ್ತಾ, ಎಷ್ಟ್ ಚೆನ್ನಾಗೈತೆ ಈ ಅಂಬಲಿ ಅನ್ನುವಂತಹ ರೀತಿಯಲ್ಲಿ ಅವನು ಆ ಅಂಬಕಳವನ್ನ ಸವಿತಾ ಇದ್ದಾನೆ.
ಕೊಂಡನೇನೆಂಬೆನ ಚೆನ್ನ ನೊಡನೊಂದಾಗಿ ಆ ಲವಲವಿಸಿ ಆ ಅಂಬಲಿಯನ್ನ ಉಂಡನ ಅಭವಂ, ಭವ ಅಂದ್ರೆ ಹುಟ್ಟು, ಅಭವ ಅಂದ್ರೆ ಹುಟ್ಟು ಸಾವು ಇಲ್ಲದೆ ಇರ್ತಕ್ಕಂತಹ ಶಿವ ಇವತ್ತು ಆ ಅಂಬಲಿಯನ್ನು ಊಟ ಮಾಡ್ತಾ ಇದ್ದಾನೆ. ಯಾವ ರೀತಿ ಇದೆ ಆ ಅಂಬಲಿ ಅಂದ್ರೆ, ಸ್ವರ್ಗ ಮತ್ಸ್ಯಕ್ಕೆ ಹೊಸದಾಗಿ ಬಾಹ್ಯವನ್ನು ಬರೆಯುವಂತಹ ರೀತಿಯ ಊಟವನ್ನ ಅವನು ಮಾಡಿದ್ದಾನೆ. ಅದು ಒಂದು ಫಲವತ್ತಾದಂತಹ ಮಾವಿನ ಹಣ್ಣು ಮಾಗಿ ರುಚಿಯಾಗಿ ಸುಮಧುರವಾದ ವಾಸನೆಯನ್ನು ಬೀರುವಂತಹ ರೀತಿಯಲ್ಲಿ ಶಿವಲಿಂಗವನ್ನ ಆ ವಾಸನೆ ತಲುಪಿದೆ. ಆ ವಾಸನೆಯ ಸವಿಗೆ ಶಿವ ಮಾರು ಹೋಗಿ ಬಂದಿದ್ದಾನೆ. ಅಮೃತದಂತಹ ರೀತಿಯ ಸವಿಯ ಹೆಚ್ಚಾದಂತಹ ಒಂದು ರುಚಿಯನ್ನ ಆತ ಅನುಭವಿಸುತ್ತಾ ನೂರ್ಮಡಿಯಾಗಿ ಆ ರುಚಿಯ ಒಂದು ವಿಚಾರಗಳು ಹೆಚ್ಚಾಗಿ, ಆ ರುಚಿಯ ಪರಿಕಲ್ಪನೆ ಇನ್ನೂ ಸೊಗಸಾಗಿ ನೂರ್ಮಡಿಸಿ ಹೆಚ್ಚಾಗಿ ಸವಿಯುತ್ತ ಆತ ದಣಿಯದೆ ಗುರುಮೂರ್ತಿಯಾದಂತಹ ಶಿವನು ಲವಲವಿಸುತ್ತ, ಎಷ್ಟ್ ಚೆನ್ನಾಗೈತ್ರಿ ಅಂಬ್ಲಿ, ಚೆನ್ನನ ಮನೆ ಅಂಬ್ಲಿ, ಇಂಥ ಅಂಬ್ಲಿನ ನಾನು ಯಾವತ್ತೂ ಊಟ ಮಾಡಿರ್ಲಿಲ್ಲ ಅನ್ನುವಂತಹದ್ದು. ಒಬ್ಬ ಸಾಧಾರಣವಾದ ದರಿದ್ರನಾದಂತಹವನ ಮನೆಯಲ್ಲಿ ದರಿದ್ರೋ ನಾರಾಯಣೋ ಹರಿ ಅಂತ ಹೇಳ್ತಾರಲ್ಲ, ದರಿದ್ರನಾದಂತಹವನು ಅವನು ಬಾಹ್ಯವಾಗಿ ಅವನಿಗೆ ಯಾವುದೇ ರೀತಿಯ ಒಂದು ತೋರ್ಪಡಿಕೆ ಇಲ್ಲ, ಅಂತರಂಗದಲ್ಲಿ ಭಕ್ತಿ ಇದೆ. ಅವನ ಮನೆಯಲ್ಲಿ ದಾರಿದ್ರ್ಯತೆ ಇದೆ, ಅವನಿಗೆ ಸಿರಿ ಸಂಪತ್ತುಗಳು ಇಲ್ಲದೆ ಇರ್ಬೋದು, ಆದ್ರೆ ಅವನಿಗೆ ಹೃದಯ ಶ್ರೀಮಂತಿಕೆ ಇದೆ. ಹೃದಯ ಶ್ರೀಮಂತಿಕೆಯಿಂದ 60 ವರ್ಷಗಳ ಕಾಲ ಶಿವನನ್ನ ಆರಾಧನೆ ಮಾಡಿದ್ದಾನೆ. ಆ ಆರಾಧನೆಯನ್ನ ಪರಮಾತ್ಮ ಮೆಚ್ಚಿ ಸ್ವರ್ಗ ಮತ್ತು ಮತ್ಸ್ಯಕ್ಕೆ ಹೊಸದು ಎನ್ನುವಂತಹ ರೀತಿಯಲ್ಲಿ ಊಟ ಮಾಡಿದ್ದಾನೆ. ಎಂತಹ ಅದ್ಭುತವಾದ ಪವಾಡ ವಿದ್ಯಾರ್ಥಿಗಳೇ! ಚೆನ್ನನೊಡನೊಂದಾಗಿ ಒಬ್ಬ ಸಾಧಾರಣವಾದ ಭಕ್ತನ ಮನೆಯಲ್ಲಿ ಕೂತು ಊಟ ಮಾಡಿದ್ದಾನೆ ಪರಮಾತ್ಮ. ಉಂಡನು ಅಭವ, ಅಭವ ಅಂದ್ರೆ ಹುಟ್ಟು ಸಾವು ಇಲ್ಲದೆ ಇರ್ತಕ್ಕಂಥ ಶಿವ ಸ್ವರ್ಗ ಮತ್ತು ಮತ್ಸ್ಯಲೋಕಕ್ಕೆ ಹೊಸ ಬಾಹ್ಯವನ್ನ ಬರೆಯುವಂತಹ ರೀತಿಯಲ್ಲಿ ಊಟ ಮಾಡಿದ್ದಾನೆ. ಇಂತಹ ಒಂದು ಘಟನೆ ಒಂದು ಕಡೆಯಾದರೆ, ಇನ್ನೊಂದು ಕಡೆ ಇನ್ನೊಂದು ಘಟನೆ ನಡೀತಾ ಇದೆ ವಿದ್ಯಾರ್ಥಿಗಳೇ. ಯಾವುದ ಘಟನೆ ಅನ್ನೋದನ್ನ ನೋಡೋಣ. ಈ ಒಂದು ಚೋಳ ದೇಶ ಎನ್ನುವಂತಹ ದೇಶ ಈಶ ಭಕ್ತವ್ರ ರೊಜಕ್ಕೆ ನಿಜ ಸುಖ ನಿವಾಸ ಅಂತ ಹೇಳಿದ್ವಲ್ವಾ. ಅಂದಾಗ ಇಲ್ಲಿ ರಾಜನೂ ಕೂಡ ಭಕ್ತನಾಗಿದ್ದಾನೆ. ಯಥಾ ರಾಜ ತಥಾ ಪ್ರಜೆ ಅಂತ ಹೇಳ್ತೀವಲ್ವಾ. ಶಿವನ ನಿಜವಾದ ವಿಶ್ರಾಂತಿ ಗೃಹದಂತೆ ಇದ್ದಂತಹ ಈ ಚೋಳ ದೇಶದಲ್ಲಿ ರಾಜನೂ ಕೂಡ ಪ್ರಜೆಗಳಿಗಿಂತ ಹೆಚ್ಚಿನ ಸದ್ಭಕ್ತಿಯನ್ನ ಒಳಗೊಂಡಿದ್ದ ವಿದ್ಯಾರ್ಥಿಗಳೇ. ಅಂತಹ ರಾಜನೂ ಕೂಡ ಒಂದು ನೇಮವನ್ನು ಒಳಗೊಂಡಿದ್ದ. ಏನು ಆ ನೇಮ ಅಂದ್ರೆ, ಪ್ರತಿನಿತ್ಯ ತಾನು ಆಹಾರ ಸೇವನೆ ಮಾಡುವುದಕ್ಕೆ ಮೊದಲು ಅದೆಲ್ಲವನ್ನ ತಂದು ಶಿವಪೂಜೆಯನ್ನ ಮಾಡಿ ಅರ್ಪಿಸಿ ಶಿವನಿಗೆ ನೈವೇದ್ಯವನ್ನ ಮಾಡಿ ತಾನು ಊಟ ಮಾಡುವಂತಹ ಒಂದು ಪದ್ಧತಿಯನ್ನ ಆತ ಕೂಡ ಇಟ್ಕೊಂಡಿದ್ದ. ಒಂದು ಕಡೆ ದರಿದ್ರನಾಗಿದ್ರೂ ಕೂಡ ಭಕ್ತಿಯನ್ನ, ಗುಪ್ತ ಭಕ್ತಿಯನ್ನ ಹೊಂದಿರ್ತಕ್ಕಂತಹ ಶಿವಭಕ್ತ ಚೆನ್ನ. ಇನ್ನೊಂದು ಕಡೆ ರಾಜನಾಗಿದ್ರೂ ಕೂಡ ಭಕ್ತನಾಗಿ ತನ್ನ ನಿತ್ಯ ನಿಯಮದಂತೆ ಆತನೂ ಕೂಡ ನಾನಾ ವಿಧವಾದ ಭಕ್ಷ್ಯ ಭೋಜನಗಳನ್ನ ಮಾಡಿಸಿಕೊಂಡು ತಂದು ಶಿವನಿಗೆ ಅರ್ಪಣೆ ಮಾಡಿ ತದನಂತರ ತನ್ನ ಮನೆಗೆ ಹೋಗಿ ತಾನೂ ಕೂಡ ಆಹಾರ ಸೇವನೆ ಮಾಡುವಂತಹ ಪದ್ಧತಿ ರಾಜನಿಗೂ ಕೂಡ ಇತ್ತು. ಇಂತಹ ಈ ಪದ್ಧತಿಯ ಪ್ರಕಾರ ರಾಜ ಇಲ್ಲಿ ಬಂದಿದ್ದಾನೆ. ನೋಡ್ರಿ, ಇಲ್ಲಿ ರಾಜನ ತೋರಿಸ್ತಾ ಇದ್ದೀನಿ, ಶಿವ ಅಂಬಲಿ ಕುಡಿಯುವಂತಹದನ್ನ ಕೂಡ ತೋರಿಸಿದ್ದೀನಿ. ಈ ರಾಜ ಎಲ್ಲಿ ಬಂದಿದ್ದಾನೆ? ನಿತ್ಯದ ನಿಯಮದಂತೆ ಚೋಳರಾಯ ಹರನಾಲಯಂಬಕ್ಕು, ಹರನಾಲಯ ಅಂದ್ರೆ ಶಿವನ ಆಲಯವನ್ನು ಹೊಕ್ಕಿದ್ದಾನೆ. ಹೊಕ್ಕು ಕೈ ಮುಗಿತಾ ಇದ್ದಾನೆ ಶಿವನಿಗೆ, ಪರಮಾತ್ಮನಿಗೆ ಕೈ ಮುಗಿತಾ ಇದ್ದಾನೆ. ಕೈ ಮುಗಿದು ಬಂದು ನಿಂತ್ಕೊಳ್ತಾ ಇದ್ದಾನೆ. ನಿಂತ್ಕೊಂಡು ಅವನು ತಂದಿರ್ತಕ್ಕಂತಹ ವಿವಿಧವಾದ ಒಂದು ನೈವೇದ್ಯಗಳನ್ನ ಶಿವನಿಗೆ ಅರ್ಪಿಸ್ತಾ ಇದ್ದಾನೆ. ಭಕ್ಷ್ಯ ಭೋಜನಗಳನ್ನ ಶಿವನಿಗೆ ಅರ್ಪಿಸುತ್ತಿದ್ದಾನೆ. ದೇವಾನ್ನ, ದಿವ್ಯಾನ್ನ, ಅಮೃತಾನ್ನ ಎಲ್ಲವನ್ನ ಬಡಿಸಿದ್ದಾನೆ. ಜೊತೆಗೆ ಓಹಿ ಸವಿ ಸಾಲಿಡುವ ಶಾಕಂಗಳಂಬಡಿಸಿ ದೇವಾನ್ನ, ದಿವ್ಯಾನ್ನ, ಅಮೃತಾನ್ನ ಅಂದ್ರೆ ಈಗ ನೀವು ಮೊಸರನ್ನ, ಚಿತ್ರಾನ್ನ, ಪುಳಿಯೋಗರೆ ಈ ರೀತಿ ಹೇಳ್ತಿರಲ್ಲ, ಪೊಂಗಲು, ಇಂತಹ ರೀತಿಯ ವಿವಿಧವಾದಂತಹ ಆಹಾರಗಳು ಅವರು ಸೇವನೆ ಮಾಡೋದಕ್ಕೂ ಮತ್ತೆ ಶಿವನಿಗೆ ಇಷ್ಟವಾಗುವಂತಹ ನಾನಾ ವಿಧವಾದಂತಹ ಅನ್ನಗಳನ್ನ ಆತ ಮಾಡ್ಕೊಂಡ್ ಬಂದಿದ್ದಾನೆ. ದೇವಾನ್ನ, ದಿವ್ಯಾನ್ನ, ಅಮೃತಾನ್ನ ಎಲ್ಲ ರೀತಿಯ ಅನ್ನಗಳನ್ನ ಶಿವನ ಮುಂದೆ ಬಡಿಸಿದ್ದಾನೆ. ಓಹಿ ಸವಿ ಸಾಲಿಡುವ, ಚೆನ್ನಾಗಿ ರುಚಿಕಟ್ಟಾದಂತಹ ಸಾಲು ಸಾಲಾದ ಅಡಿಗೆಗಳನ್ನ ಆತ ಶಿವನಿಗೆ ಬಡಿಸಿದ್ದಾನೆ. ಜೊತೆಗೆ ಹಪ್ಪಳಂ ಚಿಲಪಾಲ ಘಟ್ಟಂಗಳನ್ನಲ್ಲಲ್ಲಿ, ಹಪ್ಪಳವನ್ನ ನೋಡಿ ತೋರಿಸಿದ್ದೀನಿ, ಹಪ್ಪಳವನ್ನ ಕೂಡ ತಂದು ಶಿವನ ಮುಂದೆ ಇಟ್ಟಿದ್ದಾನೆ.
ಮತ್ತೆ ಚಿಲಪಾಲ ಘಟ್ಟ ಅಂದ್ರೆ ಮಣ್ಣಿನ ಮಡಿಕೆನು ಕೂಡ ತೋರಿಸಿದೀನಿ ನೋಡ್ರಿ. ಮಣ್ಣಿನ ಮಡಿಕೆಗಳಲ್ಲಿ ಆತ ಏನ್ ಮಾಡಿದ್ದಾನೆ, ತುಪ್ಪವನ್ನ ಇಟ್ಟಿದ್ದಾನೆ, ಕೆನೆ ಮೊಸರನ್ನ ಇಟ್ಟಿದ್ದಾನೆ, ಆನಂತರ ಸಕ್ಕರೆಯನ್ನ ಇಟ್ಟಿದ್ದಾನೆ. ಬಡಿಸಿ ಇವೆಲ್ಲವನ್ನ ಶಿವನಿಗೆ ಬಡಿಸ್ಬಿಟ್ಟಿದ್ದಾನೆ. ಬಡಿಸಿ ಆದ ನಂತರ ಹೆರೆ ಸಾರು ಅಂದ್ರೆ ಹಿಂದೆ ಸಾರೋದು. ಅಂದ್ರೆ ಶಿವನಿಗೆ ನಾವ್ ಯಾರಿಗಾದ್ರೂ ಊಟಕ್ಕೆ ಇಟ್ಬಿಟ್ಟು ಹಂಗೆ ಅವ್ರನ್ನೇ ನೋಡ್ತಾ ಕೂತ್ಕೊಂಡ್ರೆ ಅವ್ರಿಗೆ ಊಟ ಮಾಡೋದಿಕ್ಕೆ ಒಂಥರ ಮುಜುಗರ ಆಗುತ್ತಲ್ವಾ. ಹಾಗೆ ಇಲ್ಲಿ ಶಿವನಿಗೂ ಕೂಡ ನೈವೇದ್ಯವನ್ನ ಎಲ್ಲವನ್ನ ಶಿವನ ಮುಂದೆ ಇಟ್ಟಿದ್ದಾನೆ. ಇಟ್ಟು ಜವನಿಕೆಯನ್ನ ಸರಿಸ್ತಾ ಇದ್ದಾನೆ. ಜವನಿಕೆ ಅಂದ್ರೆ ದೇವರ ಮುಂದೆ ನಾವು ನೈವೇದ್ಯ ಮಾಡುವುದಕ್ಕೆ ಮುನ್ನ ನೈವೇದ್ಯದ ಸಂದರ್ಭದಲ್ಲಿ ಹಾಕ್ತಿವಲ್ವಾ, ದೇವರ ಎದುರುಗಡೆ ಇರ್ತಕ್ಕಂತಹ ಒಂದು ಕರ್ಟನ್, ಒಂದು ಬಟ್ಟೆ, ಆ ಜವನಿಕೆಯನ್ನ ದೇವರ ಮುಂದೆ ಸರ್ಕಿಸಿ ತಾನು ಹಿಂದೆ ಬರ್ತಾನೆ. ಹೆರೆ ಸಾರುತ್ತಮ್ ಅಂದ್ರೆ ಹಿಂದೆ ಬರ್ತಾನೆ. ಆ ದೇವರಿಗೆ ನೈವೇದ್ಯವನ್ನ ನೀಡಿ ಆದ್ಮೇಲೆ ಯಾರು ಕಾಣಬಾರ್ದು, ಗುಪ್ತವಾಗಿ ಶಿವ ಅದನ್ನ ತಾನು ಏಕಾಂತದಲ್ಲಿ ಸವಿಯಲಿ ಅನ್ನುವ ಮನೋಭಾವನೆಯಿಂದ ಅವನು ಹಿಂದೆ ಬರ್ತಾನೆ. ಹೆರೆ ಸಾರುತ್ತಮ್ ಅಂದ್ರೆ ಹಿಂದೆ ಬರ್ತಾನೆ. ಎಲ್ಲ ಕಣ್ಣಿಗೆ ಕಟ್ಟಿದಂತಹ ರೀತಿಯಲ್ಲಿ ಎಷ್ಟು ಚೆನ್ನಾಗ್ ಅನ್ಸುತ್ತೆ ನೋಡ್ರಿ. ಹರಿಹರನ ಒಂದು ಕಲ್ಪನೆಯಲ್ಲಿ ಇಲ್ಲಿಯೇ ಕಣ್ಣಿಗೆ ಕಟ್ಟಿದೆ, ಆ ರಾಜ ಆ ಕೆಲಸ ಮಾಡ್ತಾ ಇದ್ದಾನೆ, ನಾವು ನೋಡ್ತಾ ಇದ್ದೀವೇನೋ ಅನ್ನುವಂತಹ ಭಾವನೆಯಲ್ಲಿ ಕವಿ ಅತ್ಯಂತ ಮನೋಜ್ಞವಾಗಿ ಈ ಒಂದು ಸನ್ನಿವೇಶಗಳನ್ನ ಚಿತ್ರಣ ಮಾಡಿದ್ದಾನೆ. ವಿದ್ಯಾರ್ಥಿಗಳೇ, ಸಕ್ಕರೆ ಎಲ್ಲವನ್ನ ಅಲ್ಲಲ್ಲಿ ಬಡಿಸಿದ್ದಾನೆ. ಬಡಿಸಿ ಆದ ನಂತರ ಅವನು ಹಿಂದೆ ಸರಿದಿದ್ದಾನೆ. ಹಿಂದೆ ಸರಿದು ಜವನಿಕೆಯನ್ನ ಓಸರಿಸಿ ಅವನು ಆ ಒಂದು ಕರ್ಟನನ್ನ, ಆ ಒಂದು ಪರದೆಯನ್ನ ದೇವರ ಮುಂದೆ ಎಳೆದಿದ್ದಾನೆ. ಎಳೆದು ಬೃಡನೆ ಆರೈ ಎಂದು, ಬೃಡ ಅಂದ್ರೆ ಶಿವನೇ ಇದೆಲ್ಲವನ್ನ ನೀನು ಸ್ವೀಕರಿಸು ಅಂತ ಹೇಳಿ ನಲವಿಂ ಅಂದ್ರೆ ಪ್ರೀತಿಯಿಂದ ನಮಸ್ಕಾರ ಮಾಡಿದ್ದಾನೆ. ನಲವಿಂ ನಮಸ್ಕರಿಸಿ ಹರನಲ್ಲಿ ಏನು ಮುಟ್ಟದಾರಯ್ಯದಿರೆ, ನಮಸ್ಕರಿಸಿ ಭಿನ್ನವಿಸ್ಕೊಳ್ತಾ ಇದ್ದಾನೆ. ನೈವೇದ್ಯಂ ಸಮರ್ಪಯಾಮಿ ಅಂತ ಹೇಳ್ತಾರಲ್ಲ, ಹಾಗೆ ಎಲ್ಲವನ್ನ ನೀನು ಸ್ವೀಕರಿಸು ಅಂತ ಹೇಳಿ ಸಮರ್ಪಣಾ ಮನೋಭಾವನೆಯಿಂದ ಈ ರಾಜ ನಿಂತಿದ್ದಾನೆ. ಆದರೆ ಶಿವ ಮಾತ್ರ ಒಳಗಡೆ ಏನ್ ಮಾಡ್ತಾ ಇದ್ದಾನೆ ನೋಡ್ರಿ. ಹರನಲ್ಲಿ ಏನು ಮುಟ್ಟದಾರಯ್ಯದಿರೆ, ಒಳಗಡೆ ಶಿವ ಏನು ಮುಟ್ಟುತ್ತಾ ಇಲ್ಲ. ಇವ್ ತಂದಿಷ್ಟೆಲ್ಲ ಸವಿಸಾಲಿಡುವ ಶಾಕಂಗಳಂ ಎಲ್ಲ ತಂದಿಟ್ರು ಕೂಡ ಪರಮಾತ್ಮ ಒಂದು ಸ್ವಲ್ಪನೂ ಕೂಡ ಅದನ್ನ ಮುಟ್ಟುತ್ತಾ ಇಲ್ಲ. ಮುಟ್ಟದಿರ್ಲಿ, ಪರೀಕ್ಷೆನೂ ಮಾಡ್ತಾ ಇಲ್ಲ. ಪರೀಕ್ಷೆ ಮಾಡೋದಿರ್ಲಿ ಕಣ್ರಿ, ವಾಸನೆನೂ ನೋಡ್ತಾ ಇಲ್ವಂತೆ. ಅಲ್ಲಿ ಆಹಾ, ಮಾವಿನ ಹಣ್ಣಿನ ರೀತಿಯ ವಾಸನೆ ಶಿವಲಿಂಗವನ್ನ ತಾಕ್ತು ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ವಾಸನೆನೂ ನೋಡ್ತಾ ಇಲ್ಲ ನೋಡ್ರಿ. ಲೆಕ್ಕಿಸದೆ ಡೋಂಟ್ ಕೇರ್, ನೀನೇನನ್ನ ತಂದಿಟ್ಕೋ ಹೋಗ್ ಅನ್ನುವಂತಹ ರೀತಿಯಲ್ಲಿ ರಾಜ ಪ್ರತಿನಿತ್ಯ ಕಾಯಕದಂತೆ ನೈವೇದ್ಯವನ್ನ ತಂದು ಪರಮಾತ್ಮನಿಗೆ ಅರ್ಪಣೆ ಮಾಡಿದಾನೆ. ಆದ್ರೆ ಶಿವ ಏನ್ ಮಾಡಿದಾನೆ ಇವತ್ತು, ಭಕ್ತನ ಮನೆಯಲ್ಲಿ ಅಂಬಲಿಯನ್ನ ಲವಲವಿಸಿ ಊಟ ಮಾಡಿದ್ದಾನೆ. ಆ ಸ್ವರ್ಗ ಮತ್ಸ್ಯಕ್ಕೆ ಹೊಸದಾಗುವಂತಹ ಬಾಹ್ಯವನ್ನು ಬರೆದು ಊಟ ಮಾಡಿದ್ದಾನೆ. ಹಾಗಾಗಿ ಅವನಿಗೆ ಹೊಟ್ಟೆ ತುಂಬಿದೆ. ಹೊಟ್ಟೆ ತುಂಬಿದ್ಮೇಲೆ ನೀನ್ ಮೃಷ್ಟಾನ್ನ ತಂದಿಟ್ರು ಕೂಡ ಅದ್ರ ಕಡೆ ಲಕ್ಷ್ಯ ಇರಲ್ಲ ನೋಡ್ರಿ. ಹಾಗೆ ಇಲ್ಲಿ ರಾಜನೇ ಆಗಿದ್ರು ಕೂಡ, ಭಕ್ತನಾಗಿರ್ಲಿ ರಾಜನಾಗಿರ್ಲಿ, ಭಕ್ತಿ ಅನ್ನುವಂಥದ್ದೇ ಶ್ರೇಷ್ಠ. ಇಲ್ಲಿ ರಾಜನ ಭಕ್ತಿಗಿಂತ ಒಬ್ಬ ಸಾಧಾರಣವಾದಂತಹ ಬಡಭಕ್ತನ ಭಕ್ತಿ, ಗುಪ್ತ ಭಕ್ತಿಯೇ ಶ್ರೇಷ್ಠವಾದದ್ದು, ತೋರ್ಪಡಿಕೆ ಭಕ್ತಿಗಿಂತ ಅನ್ನುವಂತಹ ರೀತಿಯಲ್ಲಿ ಇಲ್ಲಿ ಶಿವ ಇದ್ಯಾವುದನ್ನ ಪರೀಕ್ಷೆನೂ ಮಾಡ್ತಾ ಇಲ್ಲ, ವಾಸನೆನೂ ನೋಡ್ತಾ ಇಲ್ಲ, ಲೆಕ್ಕಕ್ಕೂ ತಗೊಳ್ತಾ ಇಲ್ಲ ಕಣ್ರಿ. ಲೆಕ್ಕವನ್ನ ಕೂಡ ಇಟ್ಕೊಂಡಿಲ್ಲ. ಇವತ್ತೇನೇನ್ ತಂದಿದ್ದಾನೆ ರಾಜ, ಎಷ್ಟೆಲ್ಲ ಕಷ್ಟಪಟ್ಟು ತಂದಿದ್ದಾನೆ ಅಂತ ಹೇಳಿ ಅವನೇನನ್ನೂ ಕೂಡ ನೋಡ್ತಾ ಇಲ್ಲ, ಲೆಕ್ಕಿಸದೆ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದಾನೆ. ಒಂದ್ ಸ್ವಲ್ಪನೂ ಮಿಸ್ಕಾಡ್ತಾ ಇಲ್ಲ, ಹಂಗೆ ಕುಂತ ಕೂತ್ಕೊಂಡ್ಬಿಟ್ಟಾನೆ ಶಿವ. ಸರಿ, ರಾಜನಿಗೆ ಪ್ರತಿನಿತ್ಯ ತಾನು ನೈವೇದ್ಯವನ್ನ ತಂದು ಇದೇ ರೀತಿಯಾಗಿ ನಮಸ್ಕರಿಸಿ ಜವನಿಕೆಯನ್ನ ಓಸರಿಸಿ ಆತ ಸ್ವೀಕರಿಸು ಅನ್ನುವಂತಹ ರೀತಿಯಲ್ಲಿ ನಲವಿಂದ ಆತ ಆರೈಸ್ತಾ ಇದ್ದ ಶಿವನಿಗೆ. ಆದ್ರೆ ಶಿವ ಪ್ರತಿನಿತ್ಯ ಸೇವನೆ ಮಾಡ್ತಿದ್ದ, ಅವನಿಗೆ ಗೊತ್ತಾಗ್ತಿತ್ತಂತೆ. ಆದ್ರೆ ಇವತ್ತು ಶಿವ ಸುಮ್ನೆ ಕೂತ್ಬಿಟ್ಟಿದ್ದಾನಲ್ಲ, ಏನನ್ನು ಕೂಡ ಸ್ವೀಕಾರ ಮಾಡ್ತಾ ಇಲ್ವಲ್ಲ, ಸುಮ್ನೆ ಕೂತಿದ್ದಾನಲ್ಲ ಅಂತ ಹೇಳಿ ಇವನೇನ್ ಮಾಡ್ತಾ ಇದ್ದಾನೆ, ಸುಮ್ಮನಿರೆ ತೊಟ್ಟನ ಜವನಿಕೆಯನ್ನು ಸರಿಸಿ ಜವನಿಕೆಯನ್ನ ಸರ್ಕಿಸಿ ನೋಡ್ತಾ ಇದ್ದಾನೆ. ಸರಿಸಿ ಕಾಣುತ್ತಂ ಎಲ್ಲ ಹಂಗೆ ಇದೆ. ಶಿವ ಏನನ್ನೂ ಸ್ವೀಕಾರ ಮಾಡಿಲ್ವಲ್ಲ, ಇವತ್ತು ಏನನ್ನ ತಗೊಂಡಿಲ್ವಲ್ಲ ಅಂತ ಹೇಳಿ ಅವನಿಗೆ ಒಂದು ರೀತಿ ವ್ಯಾಕುಲ ಚಿತ್ತನಾಗಿದ್ದಾನೆ. ಅಯ್ಯೋ ಕೆಟ್ಟೋದೆ, ಇವತ್ತು ಹೀಗೆ ಕಾಯ್ತು ಅಂತ ಹೇಳಿ ಅವನು
ತಾನು ಮಾನಸಿಕವಾಗಿ ಖಿನ್ನನಾಗ್ತಾ ಇದ್ದಾನೆ. ಕೆಟ್ಟೆ ನಿಂತೆ ಕಾಯ್ತು, ಅಯ್ಯೋ ಕೆಟ್ಟು ಹೋದೆ, ಇವತ್ತು ದೇವರು ನನ್ನನ್ನ ಮೆಚ್ಕೊಳ್ತಾ ಇಲ್ಲ ಅಂದ್ರೆ ನನ್ನಿಂದ ಏನೋ ಅಪರಾಧ ಆಗಿದೆ. ಹಾಗಾಗಿ ಈ ರೀತಿ ಏಕಾಯಿತು ಎಂದು ಉರವಣಿಸಿ ವೇಗವಾಗಿ ಅವನೇನ್ ಮಾಡ್ತಾನೆ, ತಲೆ ಚೆಚ್ಕೊಂಡಿದ್ದಿರ್ಲಿ, ಕಿತ್ತಲಗ ಅಂದ್ರೆ ತನ್ನ ಅಲಗ ಅಂದ್ರೆ ಕತ್ತಿಯನ್ನ, ತನ್ನ ಓರೆ ಇರುತ್ತಲ್ಲ ರಾಜನ ಒಂದು ಸೊಂಟದಲ್ಲಿ ಖಡ್ಗ ಇಟ್ಕೊಳ್ಳೋದಿಕ್ಕೆ ಒಂದು ಚೀಲ ಇರುತ್ತಲ್ಲ, ಆ ಒಂದು ಕತ್ತಿಯನ್ನ ಎಳ್ಕೊಂತಾನೆ. ಎಳ್ಕೊಂಡು ಏನ್ ಮಾಡ್ತಾ ಇದ್ದಾನೆ, ತನ್ನ ಕೊರಳಲ್ಲಿ ಹೊತ್ತಿ ಹೊಡಕರಿಸುತ್ತ, ಅಂದ್ರೆ ತನ್ನ ಕೊರಳಿಗೆ ಆ ಒಂದು ಕತ್ತಿಯನ್ನ ಹಾಕೊಳ್ಳೋದಕ್ಕೆ ನೋಡ್ತಾ ಇದ್ದಾನೆ. ನನ್ನಂತಹ ಅವನು ಪರಮಾತ್ಮನಿಗೆ ನೈವೇದ್ಯವನ್ನ ಸಮರ್ಪಣೆ ಮಾಡೋದಿಕ್ಕೆ ಸಾಧ್ಯವಾಗದೇ ಇರ್ತಕ್ಕಂತಹವನು, ನನ್ನ ಭಕ್ತಿಯಲ್ಲಿ ಏನೋ ಲೋಪ ಇದೆ, ಪರಮಾತ್ಮ ನನ್ನನ್ನ ಇವತ್ತು ತಿರಸ್ಕರಿಸಿದ್ದಾನೆ, ನನ್ನ ಭಕ್ತಿಯನ್ನ ತಿರಸ್ಕರಿಸಿದ್ದಾನೆ, ಹಾಗಾಗಿ ನಾನೇನೋ ಅಪರಾಧ ಮಾಡಿದ್ದೀನಿ, ನನ್ನಂತಹ ಭಕ್ತ ಈ ಭೂಮಿ ಮೇಲೆ ಬದುಕೋದಿಕ್ಕೆ ಅನರ್ಹ ಅಂತ ಹೇಳಿ ರಾಜನಾದಂತಹವನು ತನಗೆ ತಾನೇ ಶಿಕ್ಷೆ ಕೊಟ್ಕೊಳ್ಳೋದಿಕ್ಕೆ ಹೋಗಿದ್ದಾನೆ ನೋಡಿ ವಿದ್ಯಾರ್ಥಿಗಳೇ. ಕೊರಳಲ್ಲಿ ಹೊತ್ತಿ ಹೂಡುತ್ತಿರಲು ತನ್ನ ಕೊರಳೊಳಗಡೆ ತಾನೇ ಆ ಕತ್ತಿಯನ್ನ ಇಟ್ಕೊಂಡು ನಾನೇ ಶಿರಶ್ಛೇದನ ಮಾಡ್ಕೊಂಡ್ಬಿಡ್ತೀನಿ, ಇವತ್ತೇನೋ ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳಿ ಆತ ಅನ್ಕೊಳ್ತಾ ಇದ್ದಾನೆ. ಆದ್ರೆ ಇವನು ಆ ಕೊರಳಲ್ಲಿ ಕತ್ತಿಯನ್ನ ಇಟ್ಕೊಂಡು ಅವನು ಸತ್ ಹೋಗ್ತಾನ, ಅವನನ್ನ ಸಾಯಕ್ಕೆ ಶಿವ ಬಿಡ್ತಾನ ಇಲ್ವಾ, ಏನಾಗುತ್ತೆ ಅನ್ನೋದನ್ನ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳೇ. ಇವತ್ತಿನ ಭಾಗವನ್ನ ಮತ್ತೊಮ್ಮೆ ನಾನು ನಿಮ್ಗೆ ಹೇಳೋದಾಯ್ತು ಅಂದ್ರೆ, ಶಿವನು ಚನ್ನನ ಭಕ್ತಿಗೆ ಒಪ್ಪಿಕೊಂಡಿದ್ದಾನೆ, ಮೆಚ್ಚಿಕೊಂಡಿದ್ದಾನೆ. ಅವನ ಗುಪ್ತ ಭಕ್ತಿಯನ್ನ ಧರೆಯಲ್ಲಿ ಎಲ್ಲರಿಗೂ ಪ್ರಚುರಪಡಿಸಿ ನಾನು ಸಂತಸ ಪಡಬೇಕು ಎನ್ನುತ್ತಾ ಇರುವಂತಹ ರೀತಿಯಲ್ಲಿ ಆನಂದದಿಂದ ಸಂಭ್ರಮಿಸುತ್ತಿರುವಾಗ ಶಿವ ಮತ್ತೆ ಶಿವಗಣಧರರೆಲ್ಲರೂ ಆನಂದದಿಂದ ಹೆಚ್ಚಾಗಿ ಸಂತೋಷವನ್ನು ಪಡುತ್ತಿರುವಂತಹ ವೇಳೆಯಲ್ಲಿ ಒಂದು ದಿವಸ ಎಂದಿನಂತಹ ರೀತಿಯಲ್ಲಿ ಚೆನ್ನನು ಹೊಲವನ್ನ ಹೊಕ್ಕು ಶಿವಪೂಜೆಯನ್ನ ಗುಪ್ತ ಪೂಜೆಯನ್ನ ಮಾಡಿ ಸಂತೋಷದಿಂದ ಮಿತಿಮೀರಿದ ಆನಂದದಿಂದ ಬೇಗನೆ ಹುಲ್ಲನ್ನ ಕೊಯ್ದು ಒಂದು ಬೂದು ಬಣ್ಣದ ಎತ್ತಿನ ಮೇಲೆ ಆತ ಕೊಯ್ದಂತಹ ಹುಲ್ಲಿನ ಹೊರೆಯನ್ನ ಹೇರಿಕೊಂಡು ಪ್ರೀತಿಯಿಂದ ಬೇಗನೆ ಬಂದು ನಡೆಯುತ್ತಾ ಆತ ಹುಲ್ಲನ್ನ ಹಾಕುವ ಜಾಗದಲ್ಲಿ ಹುಲ್ಲಿನ ಹೊರೆಯನ್ನ ನೂಕಿದ ಕೂಡಲೇ ಅವನ ದೇಹ ಸೊಂಪೇರಿ ಹೋಗಿದೆ, ಆದರೆ ಮನಸ್ಸು ಚಿತ್ತ ಜಾರಿಯಾದಂತಹ ಶಿವನತ್ತ ಅವನ ಚಿತ್ತ ಅಂದ್ರೆ ಮನಸ್ಸು ಸೋಂಕಿ ಹೋಗಿದೆ. ತದನಂತರ ಮನೆಗೆ ಬರುತ್ತಾನೆ. ಬಂದ ಕೂಡಲೇ ಶಿವನಿಗೆ ನಮಸ್ಕರಿಸಿ ಕುಳಿತಿರಬೇಕಾದರೆ ಅವನ ವನಿತೆ ಅಂಬಕಳವನ್ನ ಅಂದರೆ ರಾಗಿಯ ಅಂಬಲಿಯನ್ನ ತಂದು ನೀಡುತ್ತಾಳೆ. ಆ ಅಂಬಲಿಯನ್ನ ಮೆಲ್ಲನೆ ಈತ ಸವಿಯುತ್ತಿದ್ದಾನೆ. ಈ ಸವಿಯುತ್ತಿರುವಂತಹ ಅಂಬಲಿಯ ರುಚಿ ಹೇಗಿತ್ತು ಎಂದರೆ, ಕಳಿತ ಮಾವಿನ ಹಣ್ಣಿನಂತಹ ಸುವಾಸನಾ ಭರಿತವಾಗಿ ಶಿವಲಿಂಗವನ್ನ ಆ ಒಂದು ಸುವಾಸನೆ ತಲುಪಿದೆ. ಅದರ ರುಚಿ ನೂರ್ಮಡಿಯಾಗಿದೆ. ಇಂತಹ ಸವಿಯಾದ ರುಚಿಯಾದ ಆ ಅಂಬಲಿಯನ್ನ ಶಿವನು ಲವಲವಿಸಿ ಸವಿಯುತ್ತಾನೆ. ಸವಿದು ಸ್ವರ್ಗ ಮರ್ತ್ಯಕ್ಕೆ ಹೊಸದು ಎನ್ನುವಂತಹ ರೀತಿಯಲ್ಲಿ ಈ ಅಂಬಲಿಯನ್ನ ಊಟ ಮಾಡಿದ್ದಾನೆ. ಒಂದು ಕಡೆ ಚನ್ನನ ಭಕ್ತಿಯನ್ನ ಮೆಚ್ಚಿ ಪ್ರೀತಿಸಿ, ಮತ್ತೊಂದು ಕಡೆ ಅದೇ ಊರಿನಲ್ಲಿ ಇರಬಹುದಾದಂತಹ ರಾಜನಾದ ಕರಿಕಾಲ ಚೋಳ, ಅವನು ಕೂಡ ಒಂದು ಪ್ರತಿನಿತ್ಯ ಪದ್ಧತಿಯಂತೆ ತಾನು ಊಟ ಮಾಡುವುದಕ್ಕೆ ಮೊದಲು ಶಿವನಿಗೆ ತಾನು ಊಟ ಮಾಡುವ ಎಲ್ಲ ಆಹಾರಗಳನ್ನ ನೈವೇದ್ಯವನ್ನ ಮಾಡಿ ಸಮರ್ಪಿಸಿ ತದನಂತರ ತಾನು ಊಟ ಮಾಡುವಂತಹ ಒಂದು ಪರಿಪಾಠವಿತ್ತು. ಅಂತಹ ರೀತಿಯಲ್ಲಿ ಬಂದಂತಹ ಈ ಚೋಳರಾಜನು ಹರನಾಲಯಕ್ಕೆ ಬಂದು ಕೈ ಮುಗಿಯುತ್ತಾ ನಿಂತು ದೇವಾನ್ನ ದಿವ್ಯಾನ್ನ ಅಮೃತಾನ್ನ ಎಲ್ಲವನ್ನ ತಂದು ಬಡಿಸಿದ್ದಾನೆ. ಬಡಿಸಿ ಸವಿ ಸಾಲಿಡುವಂತಹ ಶಾಕಂಗಳನ್ನ ಬಡಿಸಿದ್ದಾನೆ, ಹಪ್ಪಳವನ್ನ, ಮತ್ತೆ ಚಿಲಪಾಲ ಘಟ್ಟಂಗಳಲ್ಲಿ ಅಂದ್ರೆ ಮಣ್ಣಿನ ಪಾತ್ರೆಗಳಲ್ಲಿ ತುಪ್ಪವನ್ನ, ಕೆನೆಮೊಸರನ್ನ, ಸಕ್ಕರೆಯನ್ನ ಬಡಿಸಿ ಅಲ್ಲಲ್ಲಿ ಹೆರೆಸಾರು ಆತ ಎಲ್ಲವನ್ನ ಬಡಿಸಿ ಹಿಂದೆ ಸರಿದ್ದಾನೆ. ಹೆರೆಸಾರು ಅಂದ್ರೆ ಹಿಂದೆ ಸರಿದು ಜವನಿಕೆಯನ್ನ ಸರಿಸಿದ್ದಾನೆ. ಆ ಜವನಿಕೆಯನ್ನ ಸರಿಸಿ ಹಿಂದೆ ಸರಿದು ಶಿವನೇ ಇದೆಲ್ಲವನ್ನ ನೀನು ಸ್ವೀಕರಿಸು ಎಂದು ನಮಸ್ಕರಿಸಿದ್ದಾನೆ. ಆದರೆ ಶಿವನು ಇಂದು ಚನ್ನನ ಮನೆಯಲ್ಲಿ ಊಟ ಮಾಡಿದ್ದರಿಂದ, ಅವನ ಹೊಟ್ಟೆ ತುಂಬಿದ್ದರಿಂದ ಆತ ಏನನ್ನ ಕೂಡ ಮುಟ್ಟುತ್ತಿಲ್ಲ. ಮುಟ್ಟದೆ, ಪರೀಕ್ಷಿಸದೆ, ಅದನ್ನು ಪರೀಕ್ಷಿಸದೆ, ವಾಸನೆಯನ್ನ ಕೂಡದೆ ಅದರ
ಅದರ ಕಡೆ ಲಕ್ಷ್ಯವನ್ನ ಸಹ ಕೊಡದೆ, ಗಮನವನ್ನ ಕೊಡದೆ ಸುಮ್ಮನೆ ಇದ್ದಂತಹ ಸಂದರ್ಭದಲ್ಲಿ ರಾಜನು ನಾನು ಕೆಟ್ಟು ಹೋದೆ, ಇನ್ನೇನಾಯಿತು ಎನ್ನುವಂತಹ ರೀತಿಯಲ್ಲಿ ಜವನಿಕೆಯನ್ನ ಸರಿಸಿ ಎಲ್ಲವೂ ಹಾಗೆ ಇದೆ, ನನ್ನಿಂದ ಏನೋ ಅಪಚಾರವೆಸಗಿದೆ, ಶಿವನಿಗೆ ನಾನು ತಪ್ಪಾಗಿ ನಡೆದುಕೊಂಡಿದ್ದೇನೆ, ಶಿವಭಕ್ತಿಯಲ್ಲಿ ಏನೋ ಲೋಪವಿದೆ, ನನ್ನಂತಹ ರಾಜ ಬದುಕುವುದು ಬೇಡ ಇನ್ನು ಎನ್ನುವಂತಹ ರೀತಿಯಲ್ಲಿ ಆತ ತನ್ನ ಓರೆಯಲ್ಲಿದ್ದಂತಹ ಕತ್ತಿಯನ್ನ ಎತ್ತಿಕೊಂಡು ಅವನ ಕೊರಳಿಗೆ ಆತ ಹೂಡಿಕೊಳ್ಳುತ್ತಿದ್ದಾನೆ. ಆ ಕತ್ತಿಯಿಂದ ತನ್ನ ಶಿರಚ್ಛೇದನವನ್ನ ಮಾಡಿಕೊಳ್ಳಬೇಕು ಎನ್ನುವಂತಹ ವಿಚಾರವನ್ನ ಆತ ಮಾಡುತ್ತಿರುವಾಗ ಆ ಸಂದರ್ಭವನ್ನ ಶಿವನು ಕಂಡು ಏನು ಮಾಡುತ್ತಾನೆ ಎನ್ನುವಂತಹ ಭಾಗವನ್ನ ಮುಂದುವರೆದ ಭಾಗದಲ್ಲಿ ನಾವು ನೋಡೋಣ ವಿದ್ಯಾರ್ಥಿಗಳೇ. ಅರ್ಥಗಳನ್ನ ಮತ್ತೊಮ್ಮೆ ನೀವು ತಿಳ್ಕೊಳ್ಳೋದಾಯ್ತು ಅಂದ್ರೆ, ದಳವೇರು ಅಂದ್ರೆ ಉತ್ಸಾಹ, ಮೈಲ ಅಂದ್ರೆ ಕಪ್ಪು ಅಥವಾ ಬೂದು ಬಣ್ಣದ ಎತ್ತು, ಅಂಬಕೆಳ ಅಂದ್ರೆ ಅಂಬಲಿ, ರಾಗಿ ಗಂಜಿ, ಕಪ್ಪರ ಅಂದ್ರೆ ಮಣ್ಣಿನ ಪಾತ್ರೆ, ಆಮ್ರ ಅಂದ್ರೆ ಮಾವು, ಅಡ್ಡಣಿಗೆ ಅಂದ್ರೆ ಊಟದ ತಟ್ಟೆಯನ್ನು ಇಡುವಂತಹ ಪೀಠ, ಚಿಲಪಾಲು ಅಂದ್ರೆ ಕೆನೆ ಹಾಲು, ಘಟ್ಟ ಅಂದ್ರೆ ಮಣ್ಣಿನ ಪಾತ್ರೆ, ಹೆರೆಸಾರು ಅಂದ್ರೆ ಹಿಂದೆ ಸರಿದು, ಜವನಿಕೆ ಅಂದ್ರೆ ಪರದೆ, ಅಲಗು ಅಂದ್ರೆ ಕತ್ತಿ, ಪಡಿ ಅಂದ್ರೆ ಸಮಾನ, ಕರಿಗೊರಳ ಅಂದ್ರೆ ನೀಲಕಂಠ, ಹುರುಡು ಅಂದ್ರೆ ಪೈಪೋಟಿ, ಹೊಟ್ಟೆ ಕಿಚ್ಚು. ಇದಿಷ್ಟು ಇವತ್ತಿನ ಅವಧಿಯ ವಿಚಾರಗಳು ವಿದ್ಯಾರ್ಥಿಗಳೇ. ಇಂದಿನ ಅವಧಿ ಇಲ್ಲಿಗೆ ಮುಕ್ತಾಯವಾಯಿತು. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಎಲ್ಲರೂ ಚೆನ್ನಾಗಿ ಓದಿ. ಒಳ್ಳೆಯದಾಗಲಿ.